ಆ ಪುಣ್ಯಾತ್ಮರ ಪಾದಧೂಳಿಗೂ ನಾವು ಬರಲ್ರಿ. ಆ ಪುಣ್ಯಾತ್ಮರ ಪಾದಧೂಳಿಗೂ ನಾವು ಬರಲ್ಲ. ಅವರು ರಾಜರಾಗಿದ್ದ ಕಾಲದಲ್ಲಿ ತಮ್ಮ ಸುಖವನ್ನು ತ್ಯಾಗ ಮಾಡಿ ಸಮಾಜದ ಸುಖವನ್ನು ಅಪೇಕ್ಷೆ ಪಟ್ಟರು. ನಾವೇನು ಮಾಡ್ತಾ ಇದ್ದೀವಿ? ನಾವು ಸರ್ಕಾರದ ಸೈಟ್ ಹೊಡೆಯೋರು ಯಾವ ಅದಕ್ಕೆ ಸಮ ಬರೋಕ್ಕಾಗುತ್ತೇನ್ರಿ? ನಾವು ಮೂಡ ಸೈಟ್ ಹೊಡೆಯೋರು ಮಹಾರಾಜರಿಗೆ ಈಕ್ವಲ್ ಆಗೋಕ್ಕಾಗತ್ತಾ? ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮೈಸೂರಿನ ಘನತೆಯನ್ನು ಎತ್ತಿ ಹಿಡಿಬೇಕು ಅಂದರೆ ಇಂತಹ ಸುಳ್ಳು ಹೇಳುವ ಮಂತ್ರಿಯನ್ನು ನೀವು ಇಟ್ಕೊಳ್ಬಾರ್ದು. ಅವ್ರನ್ನ ಕಿತ್ತಾಕಬೇಕು. ನಿಮಗೆ ಮೈಸೂರಿನ ಬಗ್ಗೆ ಗೌರವ ಇದ್ದರೆ, ಮೈಸೂರಿನ ಆಳರಸರ ಬಗ್ಗೆ ನಿಮಗೇನಾದ್ರು ಶ್ರದ್ಧೆ ಇದ್ದರೆ, ನೀವು ಹೇಳ್ತಿದ್ರಲ್ಲ ನಮ್ಮ ತಂದೆ ದಸರಾಕ್ಕೆ ನಾನು ಹೆಗಲ ಮೇಲೆ ಕರ್ಕೊಂಡೋಗಿ ತೋರಿಸಿದ್ರು, ಅವರೇ ಮಹಾರಾಜರು ಅಂತ ಅಂಬಾನಿ ಕಡೆ ತೋರಿಸ್ತಿದ್ರು, ತಂದೆ ಕೈ ಮುಗಿತಿದ್ರು, ಚಪ್ಪಲಿ ಬಿಟ್ಟು ಕೈ ಮುಗಿತಿದ್ರು ಅಂತ ಹೇಳ್ತಿದ್ರಲ್ಲ, ಆ ಶ್ರದ್ಧೆ ನಿಮ್ಮ ತಂದೆಗಿತ್ತು. ನಿಮ್ಗೆ ಆ ಶ್ರದ್ಧೆ ಇರೋದಾಗಿದ್ದರೆ ನೀವು ನಿಮ್ಮ ಮಂತ್ರಿ ಮಾದೇವಪ್ಪನ ಸಂಪುಟದಿಂದ ವಜಾ ಮಾಡಿ. ಉರಿಗೌಡ ನಂಜೇಗೌಡನ ಬಗ್ಗೆ 83ರಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೇ ಒಂದು ಪುಸ್ತಕ ಬಿಡುಗಡೆ ಆಗಿದೆ. 83ನೇ ಇಸ್ವಿನಲ್ಲಿ ಮಂಡ್ಯದಲ್ಲಿ. ಅದರಲ್ಲಿ ಬರೆದಿದ್ದಾರೆ, ಸಿ ಟಿ ರವಿ ಬರೆದಿರೋದಲ್ಲ. ಉರಿಗೌಡ ನಂಜೇಗೌಡ ಅನ್ನೋರು ಚನ್ನಪಟ್ಟಣದ ಪಾಳೆಗಾರರ ವಂಶಕ್ಕೆ ಸೇರಿದವರು. ಈ ಟಿಪ್ಪುವಿನ ಕಾಲದಲ್ಲಿ ಅವ್ಯಾವುದು ಹಿಂದೂಗಳ ಮೇಲೆ ಮೋಸ ನಡೀತು, ಕ್ರೌರ್ಯ ನಡೀತು. ಉರಿಗೌಡ ನಂಜೇಗೌಡ ಅನ್ನೋದು ಸತ್ಯ, ಇದಲ್ಲ ಸತ್ಯ. ಟಿಪ್ಪು ಅಡಿಗಲ್ಲು ಹಾಕಿದ್ದ ಅಂತ, ಟಿಪ್ಪು ಅಡಿಗಲ್ಲು ಹಾಕಿದ್ದ ಅನ್ನೋ ದಾಖಲೆಗಳಿದ್ದರೆ ಚರ್ಚೆ ಮಾಡಲಿ, ವಿಧಾನಸೌಧದಲ್ಲೇ ಚರ್ಚೆ ಮಾಡೋಣ. ಅವರು ರಾಜಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ತಂದರು, ನಾವು ಪ್ರಜಾಪ್ರಭುತ್ವದಲ್ಲಿ ರಾಜರಾಗಿ ಕೊಟ್ಟಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.